ಸೊ ನೆಕ್ಸ್ಟ್ ಟಾಪಿಕ್ ನಮ್ಮದು ಡಾಕ್ಯುಮೆಂಟ್ ಟೈಪ್. ಸೊ ಪ್ರೀವಿಯಸ್ಲಿ ನಾವು ಈ 15 ಟಾಪಿಕ್ಸ್ನ ನಾವು ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಅಗೇನ್ ಇದು ಬಿಟ್ಟು ನಾವು ಲೆಡ್ಜರ್ ಕ್ರಿಯೇಷನ್ನ ಮಾಡೋದು ಹೇಗೆ, ಲೆಡ್ಜರ್ ಕ್ರಿಯೇಷನ್ ಅಂದರೆ ಏನು ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸಲ್ಲೂ ಕೂಡ ಒಂದು ಡಿಸ್ಕಷನ್ ಮತ್ತು ಕ್ರಿಯೇಟ್ ಕೂಡ ನಾವು ಮಾಡಿದ್ದೀವಿ. ಸೊ ಲೆಡ್ಜರ್ ಕ್ರಿಯೇಟ್ ಆದಮೇಲೆ ನಾವು ಏನು ಮಾಡ್ತೀವಿ, ಲೆಡ್ಜರ್ ಪೋಸ್ಟಿಂಗ್ ಮಾಡಬೇಕು. ಬಟ್ ಲೆಡ್ಜರ್ ಪೋಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಡಾಕ್ಯುಮೆಂಟ್ ಟೈಪ್ನ ಡಿಫೈನ್ ಮಾಡಿರಬೇಕು ಮತ್ತು ಅದಕ್ಕೊಂದು ನಂಬರ್ ರೇಂಜ್ನ ಕೊಟ್ಟಿರಬೇಕು. ಸೊ ಇವತ್ತು ನಾನು ನಿಮಗೆ ಡಾಕ್ಯುಮೆಂಟ್ ಟೈಪ್ ಮತ್ತು ಅದಕ್ಕೆ ನಂಬರ್ ರೇಂಜ್ನ ಯಾವ ರೀತಿ ಸೆಟ್ ಮಾಡಬೇಕು ಇದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ಬಂದು ನಾವು ಡಾಕ್ಯುಮೆಂಟ್ ಟೈಪ್ ಅಂದರೆ ಸೊ ಈ ಸ್ಯಾಪಲ್ಲಿ ಒಂದು ಆಪ್ಷನ್ ಇದೆ ಡಾಕ್ಯುಮೆಂಟ್ ಟೈಪ್ ಅಂತ ಹೇಳ್ಬಿಟ್ಟು. ಸೊ ಇದು ಏನು ಸ್ಯಾಪಿಗೆ ಏನು ಇನ್ಫಾರ್ಮೇಷನ್ ಕನ್ವೆ ಮಾಡುತ್ತೆ ಅಥವಾ ಇದನ್ನು ಸ್ಯಾಪಿಗೆ ಏನು ಟೆಲ್ ಮಾಡುತ್ತೆ ಅಂತ ಹೇಳಿದ್ರೆ, ವಾಟ್ ಕೈಂಡ್ ಆಫ್ ಅಕೌಂಟಿಂಗ್ ಡಾಕ್ಯುಮೆಂಟ್ ಈಸ್ ಬೀಯಿಂಗ್ ಪೋಸ್ಟೆಡ್ ಆ್ಯಂಡ್ ಹೌ ಇಟ್ ಶುಡ್ ಬಿಹೇವ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಸ್ಯಾಪಲ್ಲಿ ನಾವು ಫಾರ್ ಎಕ್ಸಾಂಪಲ್ ಡೇ ಟು ಡೇ ಟ್ರಾನ್ಸಾಕ್ಷನ್ ಬಗ್ಗೆ ಮಾತಾಡೋದಾದರೆ ನಾವು ಪರ್ಚೇಸ್ ಮಾಡ್ತೀವಿ, ಸೇಲ್ಸ್ ಮಾಡ್ತೀವಿ, ರೆಂಟ್ ಪೇ ಮಾಡ್ತೀವಿ, ಸ್ಯಾಲ್ರಿ ಪೇ ಮಾಡ್ತೀವಿ. ಸೊ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಇರಲಿ, ಆ ಟ್ರಾನ್ಸಾಕ್ಷನಿಗಂತ ಒಂದು ಟೈಪ್ ಇದೆ. ಆ ಟೈಪ್ ನಾವು ಸ್ಯಾಪ್ ಅವ್ರು ಏನು ಮಾಡಿದ್ದಾರೆ, ಡಿಫೈನ್ ಮಾಡಿದ್ದಾರೆ. ಓಕೆ, ಸೊ ನಾವು ಪೋಸ್ಟ್ ಮಾಡ್ತಾ ಇರುವಂತಹ ಡಾಕ್ಯುಮೆಂಟ್ ಇಂದು ಕೈಂಡ್ ಅಂದರೆ ಯಾವ ಟೈಪ್ ಆಫ್ ಡಾಕ್ಯುಮೆಂಟ್ ಅದು ಅಂತ ಹೇಳ್ಬಿಟ್ಟು ಈ ಇನ್ಫಾರ್ಮೇಷನ್ ಸ್ಯಾಪಿಗೆ ಗೊತ್ತಾಗುತ್ತೆ ಇನ್ ಕೇಸ್ ನಾವು ಆ ಡಾಕ್ಯುಮೆಂಟ್ ಟೈಪ್ನ ಮೆನ್ಷನ್ ಮಾಡಿದರೆ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ನಮಗೆ ಕೆಲವೊಂದು ಮೋಸ್ಟ್ ಕಾಮನ್ ಡಾಕ್ಯುಮೆಂಟ್ ಟೈಪ್ ಕೊಟ್ಟಿದ್ದಾರೆ. SA ಅಂತ ಹೇಳ್ಬಿಟ್ಟು ಒಂದು ಕೋಡ್ ಇದೆ. ಇದು ಜನರಲ್ ಎಂಟ್ರಿ ಮಾಡಬೇಕಾದ್ರೆ, ಜನರಲ್ ಲೆಡ್ಜರ್ನ ಪೋಸ್ಟ್ ಮಾಡಬೇಕಾದ್ರೆ ಈ ಸ್ಯಾಪ್ ಡಾಕ್ಯುಮೆಂಟ್ ಟೈಪ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ವೆಂಡರ್ ಇನ್ವಾಯ್ಸು, ವೆಂಡರ್ ಪೇಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಯಾರಿಂದನೋ ಮಾಲ್ನ ಪರ್ಚೇಸ್ ಮಾಡಿದ್ದೀವಿ, ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆವಾಗ ಈ ಡಾಕ್ಯುಮೆಂಟ್ ಟೈಪ್ನ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಕಸ್ಟಮರ್ ಇನ್ವಾಯ್ಸ್, ಕಸ್ಟಮರಿಂದ ನಮಗೆ ಪೇಮೆಂಟ್ ಬರ್ತಾ ಇದೆ ಅಥವಾ ಕಸ್ಟಮರ್ ಪೇಮೆಂಟ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಈ ಡಾಕ್ಯುಮೆಂಟ್ನ ಟೈಪ್ ಮಾಡ್ತೀವಿ. ಅಸೆಟ್ ಪೋಸ್ಟಿಂಗ್ಗೆ ಈ ಡಾಕ್ಯುಮೆಂಟ್ನ ಟೈಪ್ ಮಾಡ್ತೀವಿ. ಇದೆಲ್ಲ ನಾವು ಕ್ರಿಯೇಟ್ ಮಾಡ್ತಿರೋದಲ್ಲ, ಸ್ಯಾಪಲ್ಲಿ ಈ ಡಾಕ್ಯುಮೆಂಟ್ ಟೈಪ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ತುಂಬ ಈಸಿಯಾಗಿ ತೊಗೊಳ್ಳೋದಾದರೆ, ನಾವು ಒಂದು ಸಪ್ಲೈಯರ್, ಇನ್ನೊಬ್ಬರು ಕಸ್ಟಮರ್. ನಾವು ಸಪ್ಲೈಯರ್ಗೆ ಪೇಮೆಂಟ್ ಮಾಡೋದೇ ಬೇರೆ ವಿಷಯ, ಕಸ್ಟಮರ್ ನಮಗೆ ಪೇಮೆಂಟ್ ಮಾಡೋದೇ ಬೇರೆ ವಿಷಯ. ಸೊ ನಾವು ಸಪ್ಲೈಯರಿಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕಂತ ಒಂದು ಡಾಕ್ಯುಮೆಂಟ್ ಟೈಪ್ ಇದೆ ಸ್ಯಾಪಲ್ಲಿ. ನಮ್ಮ ಕಸ್ಟಮರ್ ನಮಗೆ ಪೇಮೆಂಟ್ ಮಾಡ್ತಾರಂತ ಹೇಳಿದ್ರೆ ಆವಾಗ ನಾವು ಯೂಸ್ ಮಾಡೋಂಥ ಒಂದು ಡಾಕ್ಯುಮೆಂಟ್ ಇದೆ. ಆ ಸ್ಯಾಪಲ್ಲಿ ನಮಗೊಂದು ಡಾಕ್ಯುಮೆಂಟ್ ಟೈಪ್ ಇದೆ. ಇದೆರಡೂ ಬಿಟ್ಟು ನಾವು ಮಂತ್ಲಿ ರೆಂಟ್ ಪೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದನ್ನೆಲ್ಲ ಜನರಲ್ ಲೆಡ್ಜರ್ಸ್ ಅಂತ ಹೇಳ್ತೀವಿ. ಜನರಲ್ ಲೆಡ್ಜರ್ಸ್, ಈ ಜನರಲ್ ಲೆಡ್ಜರ್ಸ್ ಪೋಸ್ಟ್ ಮಾಡೋಕ್ಕಂತಾನೆ ಒಂದು ಡಾಕ್ಯುಮೆಂಟ್ ಟೈಪ್ ಇದೆ. ಸೊ ಆ ಡಾಕ್ಯುಮೆಂಟ್ ಟೈಪ್ ಬಂದುಬಿಟ್ಟು ನಮಗೆ SA. ಓಕೆ, ಈ ಥರ ಸ್ಯಾಪಲ್ಲಿ ಏನಾಗಿದೆ, ಮಲ್ಟಿಪಲ್ ಡಾಕ್ಯುಮೆಂಟ್ ಟೈಪ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾವು ಯಾವ ಟೈಪ್ ಆಫ್ ಡಾಕ್ಯುಮೆಂಟ್ಸಲ್ಲಿ ನಾವು ಪೋಸ್ಟ್ ಮಾಡ್ತೀವಿ ಅಥವಾ ನಾವು ಯಾವ ಡಿಪಾರ್ಟ್ಮೆಂಟ್ ಅಥವಾ ನಮಗೆ ಯಾವ ಟೈಪ್ ಆಫ್ ಡಾಕ್ಯುಮೆಂಟ್ನ ಪೋಸ್ಟ್ ಮಾಡೋಕ್ಕೆ ನಮಗೆ ಕೂರಿಸಿದ್ದಾರೆ, ಸೊ ನಾವು ಆ ಡಾಕ್ಯುಮೆಂಟ್ನ ಟೈಪ್ ಮಾಡಬೇಕು. ಅದರಲ್ಲಿ ನಾವೇನು ಮಾಡ್ತೀವಿ, ಪೋಸ್ಟಿಂಗ್ನ ನಾವು ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆಲ್ಲ ಕೋಡ್ ಆಯಿತು. ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ಸಿನಾರಿಯೋ 1. ಈಗ ನಾವು ರೆಂಟ್ ಪೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಜನರಲ್ ಎಂಟ್ರಿ ಬರುತ್ತೆ, ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಈಗ ನಾನು ಈ ಎಂಟ್ರಿನ ಪೋಸ್ಟ್ ಮಾಡಬೇಕಂದ್ರೆ ಆವಾಗ ನಾನು ಡಾಕ್ಯುಮೆಂಟ್ ಟೈಪ್ ಯೂಸ್ ಮಾಡೋದು SA ಏನಕ್ಕೆ ಅಂತ ಹೇಳಿದ್ರೆ ಸ್ಯಾಪಲ್ಲಿ SA ಕೋಡ್ ಬಂದುಬಿಟ್ಟು ಡಾಕ್ಯುಮೆಂಟ್ ಟೈಪ್ ಜನರಲ್ ಲೆಡ್ಜರ್ಸ್. ಅದೇ ರೀತಿ ವೆಂಡರ್ ಬಿಲ್ ರಿಸೀವ್ಡ್, ಆವಾಗ ನಮಗೆ ಒಂದು ವೆಂಡರಿಂದ ಅಂದರೆ ನಮ್ಮ ಸಪ್ಲೈಯರಿಂದ ನಮಗೊಂದು ಏನಾಯಿತು ಅಂತ ಹೇಳಿದ್ರೆ ಬಿಲ್ ರಿಸೀವ್ ಆಯಿತು. ಓಕೆ, ಸೊ ಇವಾಗ ನಾವೇನು ಮಾಡ್ತೀವಿ, ಡೆಬಿಟಲ್ಲಿ ಅದೇನು ಪರ್ಚೇಸ್ ಮಾಡಿದ್ವಿ ಸಮಥಿಂಗ್ ಏನೋ ಒಂದಿರುತ್ತೆ ಅದನ್ನು ಹಾಕ್ತೀವಿ. ಕ್ರೆಡಿಟಲ್ಲಿ ವೆಂಡರಿಗೆ ನಾವು ಪೇಮೆಂಟ್ ಮಾಡಬೇಕಂತ ಮೆನ್ಷನ್ ಮಾಡ್ತೀವಿ. ಈಗ ಇಲ್ಲಿ ನಾವು ಇನ್ನೂ ಪೇಮೆಂಟ್ ಮಾಡ್ತಾ ಇಲ್ಲ, ವೆಂಡರಿಂದ ನಮಗೆ ಜಸ್ಟ್ ಬಿಲ್ ರಿಸೀವ್ ಆಗಿರೋದು, ನಾವು ಪೇಮೆಂಟ್ ಮಾಡಬೇಕಾಗಿದೆ ಬಟ್ ಇನ್ನೂ ಪೇಮೆಂಟ್ ಮಾಡಿಲ್ಲ. ಈಗ ಬಿಲ್ ರಿಸೀವ್ ಆದ ತಕ್ಷಣ ನಾವೇನು ಮಾಡ್ತೀವಿ, ಅದಕ್ಕೊಂದು ಡಾಕ್ಯುಮೆಂಟ್ ಟೈಪ್ನ ಯೂಸ್ ಮಾಡಿಬಿಟ್ಟು ಆ ಡಾಕ್ಯುಮೆಂಟಲ್ಲಿ ಈ ಎಂಟ್ರಿನ ನಾವು ಪೋಸ್ಟ್ ಮಾಡ್ತೀವಿ. ನೆಕ್ಸ್ಟ್, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಸ್ಟಮರ್, ನಮಗಿಲ್ಲಿ ಸ್ಟೂಡೆಂಟ್ ಬಟ್ ನಮ್ಮ ಕಸ್ಟಮರಿಗೆ ನಾವೇನಾದರೂ ಬಿಲ್ನ ರಿಸೀವ್ ಮಾಡಿ ಪೇಮೆಂಟ್ ಕಸ್ಟಮರಿಂದ ನಮಗೆ ಪೇಮೆಂಟ್ ಬರೋದಾದರೆ ಅಥವಾ ಕಸ್ಟಮರಿಗೆ ನಾವೊಂದು ಇನ್ವಾಯ್ಸ್ ಕೊಡೋದಾದರೆ ಅವಾಗಿಲ್ಲಿ ಕಸ್ಟಮರ್ ನೇಮ್ ಡೆಬಿಟ್ ಆಗುತ್ತೆ, ಅವರಿಂದ ನಮಗೊಂದು ಇನ್ಕಮ್ ಬರುತ್ತೆ. ಈ ಎಂಟ್ರಿನ ನಾವೇನು ಮಾಡಬೇಕು, ಪೋಸ್ಟ್ ಮಾಡಬೇಕು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಒನ್ ಟೈಪ್ ಆಫ್ ಡಾಕ್ಯುಮೆಂಟ್ ಟೈಪ್ನ ನಾವು ಯೂಸ್ ಮಾಡ್ತೀವಿ.
ಅಲ್ಲಿಗೆ ಶಾರ್ಟ್ ಫಾರ್ಮಲ್ಲಿ ಈ ಕೋಡ್ಗಳನ್ನ ಬರೆದಿದ್ದಾರೆ. ಅದೇ ರೀತಿ ನಾವು ಕಸ್ಟಮರಿಂದ ನಮಗೆ ಪೇಮೆಂಟ್ ಬಂತು ಅಂತ ಹೇಳಿದ್ರೆ ಆವಾಗ ನಮಗೆ ಕ್ಯಾಶ್ ಆರ್ ಬ್ಯಾಂಕ್ ಡೆಬಿಟ್ ಆಗುತ್ತೆ, ಕ್ರೆಡಿಟಲ್ಲಿ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಕಸ್ಟಮರ್ ನೇಮ್ ನಮಗೆ ಅಲ್ಲಿ ತೋರಿಸುತ್ತೆ. ಆವಾಗ ನಾವು ಕಸ್ಟಮರಿಂದ ನಮಗೆ ಬಂದಿದ್ರೆ ಪೇಮೆಂಟ್ ಅದು ಪೋಸ್ಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಈ ಡಾಕ್ಯುಮೆಂಟ್ ಟೈಪ್ನ ಯೂಸ್ ಮಾಡ್ತೀವಿ. ಓಕೆ, ಸಿಂಪಲ್ ಆಗಿ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ರೆಂಟ್ ಪೇ ಮಾಡೋದೇ ಬೇರೆ ವಿಷಯ, ಕಸ್ಟಮರಿಂದ ನಾವು ಪೇಮೆಂಟ್ ಇಸ್ಕೊಳ್ಳೋದೇ ಬೇರೆ ವಿಷಯ, ನಾವು ವೆಂಡರ್ಸ್ಗಳಿಗೆ ಅಥವಾ ಸಪ್ಲೈರ್ಸ್ಗೆ ಪೇಮೆಂಟ್ ಮಾಡೋದೇ ಬೇರೆ ವಿಷಯ. ಕಸ್ಟಮರಿಂದ ನಾವು ಪೇಮೆಂಟ್ ಇಸ್ಕೊಳ್ತಾ ಇದೀವಿ ಅಂದರೆ ನಮಗೆ ಅಮೌಂಟ್ ಬರ್ತಾ ಇರೋದು ಅಂತ, ನಾವು ವೆಂಡರ್ಸ್ಗೆ ಸಪ್ಲೈರ್ಸ್ಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಿಂದ ಅಮೌಂಟ್ ಹೋಗ್ತಾ ಇರೋದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾನು ರೆಂಟ್ ಪೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಕಂಪನಿಯಿಂದ ಅಮೌಂಟ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಮೌಂಟ್ ಬರ್ತಾ ಇದೆಯಾ, ಅಮೌಂಟ್ ಹೋಗ್ತಾ ಇದೆಯಾ, ಯಾರಿಗೆ ಅಮೌಂಟ್ ಹೋಗ್ತಾ ಇದೆ, ಯಾರಿಂದ ಅಮೌಂಟ್ ಬರ್ತಾ ಇದೆ, ಇದನ್ನೆಲ್ಲ ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಸ್ಕರ ಸ್ಯಾಪಲ್ಲಿ ಏನು ಮಾಡಿದ್ದಾರೆ, ಡಾಕ್ಯುಮೆಂಟ್ ಟೈಪ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ ಟೈಪ್ಗಳಿಗೆ ಒಂದು ಕೋಡ್ ಕೊಟ್ಟಿದ್ದಾರೆ, DR, DZ, ಅದಾದಮೇಲೆ SA, ಈ ಥರ ನಮಗೆ ಕೋಡ್ ಕೊಟ್ಟಿದ್ದಾರೆ. ಈ ಕೋಡ್ನ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ ನಮ್ಮ ಟೈಪ್ ಆಫ್ ಡಾಕ್ಯುಮೆಂಟ್ನ ನಾವು ಪೋಸ್ಟಿಂಗ್ ಮಾಡಬೇಕಾದ್ರೆ. ಓಕೆ, ಸ್ವಲ್ಪ ಏನಾದರೂ ಐಡಿಯಾ ಬಂತಾ, ಕನ್ಫ್ಯೂಷನ್ ಆಯಿತಾ? ಸರ್ ಕ್ಲಿಯರ್ ಆಯಿತು. ಓಕೆ, ಈಗ ಅದೇ ರೀತಿ ಈಗ ನಾವು ಇಲ್ಲಿ ಡಾಕ್ಯುಮೆಂಟ್ ಟೈಪಲ್ಲಿ ನಂಬರ್ ರೇಂಜ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಈಗ ನೋಡಿ, ಇಲ್ಲಿ ನಾವೇನು ನೋಡಿದ್ವಿ, ಫಾರ್ ಎಕ್ಸಾಂಪಲ್ ಕಸ್ಟಮರಿಂದ ನಾವು ಪೇಮೆಂಟ್ ಕಲೆಕ್ಟ್ ಮಾಡಿಕೊಂಡ್ರೆ ಆವಾಗ ನಾವು DZ ಅಂತ ಯೂಸ್ ಮಾಡ್ತೀವಿ. ನಾವು ಏನಾದರೂ ಬಿಲ್ನ ರಿಸೀವ್ ಮಾಡಿಕೊಂಡ್ರೆ ನಮ್ಮ ಸಪ್ಲೈಯರ್ ಯಾರಿದ್ದಾರೆ ಅವ್ರು ನಮಗೆ ಬಿಲ್ ಇಶ್ಯೂ ಮಾಡಿದ್ದಾರೆ, ಆ ಟೈಪಿಗೆ ನಾವೇನು ಮಾಡ್ತೀವಿ, KR ಯೂಸ್ ಮಾಡ್ತೀವಿ. ಅದೇ ರೀತಿ ಸಮಥಿಂಗ್ ಜನರಲ್ ಲೆಡ್ಜರ್ ಆದರೆ SA ಅಂತ ಯೂಸ್ ಮಾಡ್ತೀವಿ. ಇವಾಗ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಂಬರ್ ರೇಂಜಲ್ಲಿ ಜನರಲ್ ಲೆಡ್ಜರ್ಸಿಗೆ 1 ನಂಬರಿಂದ 1,999 ಈ ನಂಬರ್ನ ಡಿಫೈನ್ ಮಾಡಿದ್ರೆ ನಾವು ಒಂದು ಲೆಡ್ಜರಿಂದ ಹಿಡಿದು ಒಂದು ಪೋಸ್ಟಿಂಗಿಂದ ಹಿಡಿದು 1999 ತನಕ ಇಷ್ಟು ಪೋಸ್ಟಿಂಗ್ಸ್ ಏನಿದೆ ಅದು ಈ ಟೈಪ್ ಆಫ್ ಲೆಡ್ಜರಲ್ಲಿ ಪೋಸ್ಟ್ ಆಗಬೇಕು ಅಂತ. ಅದೇ ರೀತಿ 2000ಇಂದ 3,999 ಇದೆ ಅಂದರೆ ಹತ್ತತ್ರ 2000 ಸಮಥಿಂಗ್. ಸೊ ಇಲ್ಲಿ ಏನಾಗುತ್ತೆ, ಇಷ್ಟು ಪೋಸ್ಟಿಂಗ್ ನಾವು ಈ ಡಾಕ್ಯುಮೆಂಟ್ ಆ್ಯಪಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ನಂಬರ್ ರೇಂಜ್ನ ಏನು ಮಾಡ್ತೀವಿ, ನಾವು ಡಿಫೈನ್ ಮಾಡ್ತೀವಿ. ಇನ್ ಕೇಸ್ ನಾವು 2,000 ಲಿಮಿಟ್ನ ಸೆಟ್ ಮಾಡಿದ್ದೀವಿ, 2,000 ಆದಮೇಲೆ ಕ್ರಾಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಆವಾಗ ನಾವೇನು ಮಾಡ್ತೀವಿ, ಇದನ್ನು ನಾವು ಚೇಂಜ್ ಅಥವಾ ಅಪ್ಡೇಟ್ ಮಾಡ್ತೀವಿ. ಬಟ್ ಈ ಕೆಲಸ ಮೇಲ್ಗಡೆ ಯಾರು ಕನ್ಸಲ್ಟಿಂಗ್ ಲೆವೆಲಲ್ಲಿ ಕೂತಿರ್ತಾರೆ ಅವ್ರು ಮಾಡ್ತಾರೆ. ಬಟ್ ಇವಾಗ ಅದು ಮಾಡೋದು ಹೇಗೆ ಅದು ನಾವು ಕೂಡ ಇವಾಗ ನೋಡ್ತೀವಿ. ಸೊ ಈ ಥರ ನಾವೇನು ಮಾಡಿರ್ತೀವಿ, ನಂಬರ್ ರೇಂಜ್ನ ಡಾಕ್ಯುಮೆಂಟ್ ಟೈಪಿಗೆ ಅಸೈನ್ ಮಾಡ್ತೀವಿ. ಸೊ ಸಿಂಪಲ್ಲಾಗಿ ಇದಕ್ಕೆ ನಾವು ಡಾಕ್ಯುಮೆಂಟ್ ಟೈಪ್ ಡಿಫೈನ್ ಮಾಡಿ ಆ ನಂಬರ್ ರೇಂಜ್ನ ಸೆಟ್ ಮಾಡೋಕ್ಕೋಸ್ಕರ ನಮಗೆ T ಕೋಡ್ ಬಂದುಬಿಟ್ಟು OB-A7 SPRO ಪಾತ್ ಮುಖಾಂತರ ಹೋಗ್ತೀವಿ ಅಂದರೆ ಈ ಪಾತ್ನ ನಾವು ಫಾಲೋ ಮಾಡಬೇಕು. ಸೊ ಫಸ್ಟ್ ನಾನು ನಿಮಗೆ SPRO ಪಾತ್ ಮುಖಾಂತರ ಹೇಳೋದಾದರೆ ಲೈಕ್ ಓಕೆ, ಸೊ ಡಾಕ್ಯುಮೆಂಟ್ ಟೈಪ್ ನಾವಿವಾಗ ಲೆಡ್ಜರ್ ಪೋಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಮ ಕಂಪನಿಗೆ ಏನಾಗಿರಬೇಕು, ಡಾಕ್ಯುಮೆಂಟ್ ಟೈಪ್ ಡಿಫೈನ್ ಆಗಿರಬೇಕು. ಸೊ ಡಾಕ್ಯುಮೆಂಟ್ ಟೈಪ್ನ ಡಿಫೈನ್ ಮಾಡೋಕ್ಕೋಸ್ಕರ SPRO ಪಾತ್ ಮುಖಾಂತರ ಹೋಗ್ತೀವಿ ಅಂದರೆ ಟೈಪ್ SPRO, ಕ್ಲಿಕ್ ಆನ್ SAP ರೆಫರೆನ್ಸ್ IMG. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಫಿನಾನ್ಷಿಯಲ್ ಅಕೌಂಟಿಂಗ್, ನೆಕ್ಸ್ಟ್ ಫಿನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್, ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಸಿ ಡಾಕ್ಯುಮೆಂಟ್. ಓಕೆ, ಎಕ್ಸ್ಪ್ಯಾಂಡ್ ದಿಸ್. ನೆಕ್ಸ್ಟೇ ನಮಗೆ ಬರೋದು ಡಾಕ್ಯುಮೆಂಟ್ ಟೈಪ್, ಇದನ್ನು ನೀವೇನು ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು. ಇಲ್ಲಿ ಬರುತ್ತೆ ನಿಮಗೆ ಡಿಫೈನ್ ಡಾಕ್ಯುಮೆಂಟ್ ಟೈಪ್ ಅಂತ ಹೇಳ್ಬಿಟ್ಟು. ಸೊ ಈ IMG ಆ್ಯಕ್ಟಿವಿಟಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ನಮಗೇನಾಗುತ್ತೆ, ಇಲ್ಲಿ ಡಾಕ್ಯುಮೆಂಟ್ ಡಿಫೈನ್ ಮಾಡೋಕ್ಕೋಸ್ಕರ ಇಲ್ಲಿ ನಮಗೊಂದು ಪೇಜ್ ಓಪನ್ ಆಗುತ್ತೆ. ಬಟ್ ಇದೇ ಕೆಲಸ ನಾವೇನಾದರೂ T ಕೋಡ್ ಮುಖಾಂತರ ಹೋಗ್ತೀವಿ ಅಂದರೆ ಫಸ್ಟ್ ನಾನು ಬ್ಯಾಕ್ ಬರ್ತೀನಿ. ಸೊ ಇಲ್ಲಿ ನಾನು ಹಾಕಬೇಕಾಗಿರೋದು OB-A7. ಸೊ ಟೈಪ್ ಮಾಡಿದ ತಕ್ಷಣ ನಾನೇನು ಮಾಡ್ತೀನಿ, ಇದೇ ಪೇಜಿಗೆ ಹೋಗ್ತೀನಿ. ಓಕೆ, ಸೊ ಇದು ಡಿಫೈನ್ ಮಾಡೋಕ್ಕಿಂತ ಮುಂಚೆ ನಾನು ಒಂದ್ಸತಿ ತೋರಿಸ್ತೀನಿ ನಿಮಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲಿ ತೋರಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನಾರ್ಮಲಿ ನಾವು ಜನರಲ್ ಎಂಟ್ರಿ ಪೋಸ್ಟ್ ಮಾಡೋಕ್ಕೋಸ್ಕರ F/02 ಈ T ಕೋಡ್ನ ನಾವು ಯೂಸ್ ಮಾಡ್ತೀವಿ, ನಾವಿನ್ನೂ ಪೋಸ್ಟ್ ಮಾಡಲ್ಲ. ಓಕೆ, ನಾನು ಬ್ಯಾಕ್ ಬರಬೇಕು ಫಸ್ಟ್. F.-02. ಸೊ ಇದು ನಾವು ಜನರಲ್ ಲೆಡ್ಜರ್ ಅಕೌಂಟಿಂಗ್ನ ಪೋಸ್ಟ್ ನಾವು ಇಲ್ಲಿಂದ ಮಾಡ್ತೀವಿ. ನಾವು ಸಿಂಪಲ್ ಆಗಿ ಜನರಲ್ ಎಂಟ್ರಿ ಪಾಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸ್ಯಾಪಲ್ಲಿ ನಾವು ಜನರಲ್ ಎಂಟ್ರಿ ಪಾಸ್ ಮಾಡೋದು ಅಥವಾ ಜನರಲ್ ಲೆಡ್ಜರ್ ಅಕೌಂಟಿಂಗ್ನ ಪೋಸ್ಟ್ ಮಾಡೋದು ಇಲ್ಲಿಂದ ನಾವು ಪೋಸ್ಟ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ನೀವು ಟೈಪ್ನ ಅಬ್ಸರ್ವ್ ಮಾಡಿದ್ರೆ SA ಅಂತ ಇದೆ. SA ಏನಕ್ಕೆ, GL ಅಕೌಂಟಿಗೆ ನಮಗೆ ಸ್ಯಾಪಲ್ಲಿ ಇರುವಂಥ ಕೋಡೆ ಏನು SA ಇಲ್ಲಿ ನಮಗೆ ಶೋ ಆಗುತ್ತೆ. ಓಕೆ, ಸೊ ಇದೇ ನಮ್ಮ ಡಾಕ್ಯುಮೆಂಟ್ ಟೈಪ್. ಬಟ್ ಇದು ನಾವು ಇನ್ನೂ ನಮ್ಮ ಕಂಪನಿಗೆ ನಾವು ಅಸೈನ್ ಮಾಡಿಲ್ಲ, ಸೊ ಡಿಫೈನ್ ಮಾಡಿಲ್ಲ. ಸೊ ಆ ಡಿಫೈನ್ ಮಾಡೋಕ್ಕೋಸ್ಕರ ನಾವೇನು ಮಾಡಬೇಕು, ಬಟ್ ಅಂತ ಹೇಳ್ಬಿಟ್ಟು OB-A7 ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಎಂಟರ್ ಕೀ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಕೆಲವೊಬ್ರು ಡಾಕ್ಯುಮೆಂಟ್ ಟೈಪ್ ಅಂತ ಇದೆ, ಡಿಸ್ಕ್ರಿಪ್ಷನ್ ಅಂತ ಇದೆ, ಡಬಲ್ ಎ ಅಸೆಟ್ ಪೋಸ್ಟಿಂಗ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಪೋಸ್ಟಿಂಗ್ ಗೊತ್ತಿರುತ್ತೆ ನಿಮಗೆ. ಡೆಪ್ರಿಸಿಯೇಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಅಸೆಟ್ ಅಥವಾ ಯಾವುದೋ ಒಂದು ನಾವು ಪರ್ಚೇಸ್ ಮಾಡಿದ್ದೀವಿ, ಅದು ನೆಕ್ಸ್ಟ್ ಟೈಮ್ ರೀಸೇಲ್ ಮಾಡೋ ಟೈಮಲ್ಲಿ ವ್ಯಾಲ್ಯೂ ಕಡಿಮೆ ಆಗಿದ್ದರೆ ಅದು ಡೆಪ್ರಿಸಿಯೇಷನ್. ಆ ಟೈಪ್ ಆಫ್ ಎಂಟ್ರೀಸ್ನ ಪೋಸ್ಟ್ ಮಾಡೋಕ್ಕೆ ಇಲ್ಲೊಂದು ಡಾಕ್ಯುಮೆಂಟ್ ಟೈಪ್ ಇದೆ. ಸೊ ಅದೇ ರೀತಿ ವೆಂಡರ್ ಕ್ರೆಡಿಟ್ ಮೆಮೊ, ತುಂಬ ಇಲ್ಲಿ ಡಾಕ್ಯುಮೆಂಟ್ ಟೈಪ್ಸ್ ಇದೆ. ಇದೆಲ್ಲ ಸ್ಯಾಪಲ್ಲಿ ಆಲ್ರೆಡಿ ಇರೋದು. ಸ್ವಲ್ಪ ನೀವು ಕೆಳಗಡೆ ಬಂದರೆ ಇಲ್ಲಿ ಇನ್ನೊಂದಿರುತ್ತೆ ನಿಮಗೆ SA ಅಂತ ಹೇಳ್ಬಿಟ್ಟು. ಇದು ಏನು ಅಂತ ಹೇಳಿದ್ರೆ ಜನರಲ್ ಲೆಡ್ಜರ್ ಅಕೌಂಟಿಂಗ್ ಪೋಸ್ಟ್ ಮಾಡೋಕ್ಕೋಸ್ಕರ. ಓಕೆ, ಇದೆಲ್ಲ ಕೋಡ್ ಟೈಪ್ಸ್, ಡಾಕ್ಯುಮೆಂಟ್ ಟೈಪ್ ಇದು. ಇದಕ್ಕೊಂದು ಡಿಸ್ಕ್ರಿಪ್ಷನ್, ಯಾವುದು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಫೈನ್, ಇಲ್ಲಿ ತುಂಬ ಇದೆ. ಸೊ ಇದೆಲ್ಲ ಬೇರೆ ಬೇರೆ ಅವರು ಡಿಪಾರ್ಟ್ಮೆಂಟ್ ಅವ್ರು ಯೂಸ್ ಮಾಡ್ತಾರೆ. ಇವಾಗ ನಾವೇನು ಮಾಡ್ತೀವಿ, ಇಲ್ಲಿ ಸಿಂಪಲ್ಲಾಗಿ ಪೊಸಿಷನಿಗೆ ಹೋಗಬೇಕು. ಪೊಸಿಷನಿಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಟೈಪ್. ಈ ಡಾಕ್ಯುಮೆಂಟ್ ಟೈಪಲ್ಲಿ ನಾವಿವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದೆಲ್ಲ ಆಲ್ಮೋಸ್ಟ್ ಜನರಲ್ ಲೆಡ್ಜರ್. ಜನರಲ್ ಲೆಡ್ಜರ್ ಅಕೌಂಟಿಂಗ್ ಪೋಸ್ಟ್ ಮಾಡೋಕ್ಕೋಸ್ಕರ ನಮಗೆ ಟೈಪ್ ಯಾವುದು ಅಂತ ಹೇಳಿದ್ರೆ SA. ಇದನ್ನು ಸರ್ಚ್ ಮಾಡಿಬಿಟ್ಟು, ನೀವು ಟೈಪ್ ಮಾಡಿಬಿಟ್ಟು ಇದನ್ನು ಸರ್ಚ್ ಮಾಡಿ, ಇಲ್ಲಿ ನಿಮಗೆ SA ಜನರಲ್ ಲೆಡ್ಜರ್ ಅಕೌಂಟಿಂಗ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಸೊ ಈ SA ಮೇಲೆ ನಾವೇನು ಮಾಡಬೇಕು, ಡಬಲ್ ಟೈಮ್ ಕ್ಲಿಕ್ ಮಾಡಬೇಕು. ಇಲ್ಲಿ ಡಬಲ್ ಟೈಮ್ ಕ್ಲಿಕ್ ಮಾಡಿದ್ರೆ ನಂಬರ್ ರೇಂಜ್ ಇವಾಗ 01 ಇದೆ, ಬರೀ 1 ಅಲ್ಲ, 01. ಡಾಕ್ಯುಮೆಂಟ್ ಟೈಪ್ ಇದೆ SA. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ನಂಬರ್ ರೇಂಜ್ ಇನ್ಫಾರ್ಮೇಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂಬರ್ ರೇಂಜ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಡಾಕ್ಯುಮೆಂಟ್ ಟೈಪ್ನ ಡೈರೆಕ್ಟಾಗಿ ಏನು ಮಾಡ್ತೀವಿ, ಇಲ್ಲೇ ಕಂಪನಿ ಕೋಡ್ ಹಾಕಿಬಿಡ್ತೀವಿ. ಸೊ ಹಾಗಾಗಿ ನಮಗೆ ಇಲ್ಲಿ ಅಸೈನ್ ಅಂತ ಏನೋ ಆಪ್ಷನ್ ಬರಲ್ಲ. ಸೊ ಇಲ್ಲಿ ನನ್ನ ಕಂಪನಿ ಕೋಡ್ ಬಂದುಬಿಟ್ಟು ISR1. ಓಕೆ, ಸರ್ಚ್ ಮಾಡಿ. ಇಲ್ಲಿ 3 ಆಪ್ಷನ್ ಇದೆ. ಒಂದು, ಆಲ್ರೆಡಿ ನೀವೇನಾದರೂ ಇದಕ್ಕೆ ಡಿಫೈನ್ ಮಾಡಿದರೆ ಅದನ್ನು ನೋಡ್ಬೋದು. ಹೊಸದಾಗಿ ಕ್ರಿಯೇಟ್ ಮಾಡಬೇಕು, ಚೇಂಜ್ ಮಾಡಬೇಕಂದ್ರೆ ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ತೀರಾ. NR ಸ್ಟೇಟಸ್ ಅಂತ ಹೇಳಿದ್ರೆ ಸೊ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಬಟ್ ಇವಾಗ ಎಷ್ಟು ಡಾಕ್ಯುಮೆಂಟ್ಸ್ಗಳು ಪೋಸ್ಟ್ ಆಗಿದೆ ಅದು ಇಲ್ಲಿಂದ ನಾವು ನೋಡ್ಬೋದು. ಓಕೆ, ಸೊ ನಾನಿವಾಗ ಸಿಂಪಲ್ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಕ್ರಿಯೇಟ್ ಮಾಡಬೇಕು, ಎಡಿಟ್ ಮಾಡಬೇಕು. ಇಂಟರ್ವಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಂಟರ್ವಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ಇಲ್ಲಿ 01 ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಮ ಕೇಸಲ್ಲಿ ಏನಾದರೂ ಬ್ಲ್ಯಾಂಕ್ ಇದ್ದರೆ ನೀವು ನಂಬರ್ ರೇಂಜ್ ಅಂತ ಬಂದುಬಿಟ್ಟು 01 ಅಂತ ಹಾಕಿ, ಇಯರ್ ಬಂದುಬಿಟ್ಟು 2026. ಇಲ್ಲಿ ಏನು ಅಂತ ಹೇಳಿದ್ರೆ ನೀವು ಲೈಕ್ ಇದು 1000ಇಂದ 1,000 ಹಾಕಿರೋದು. NR ಸ್ಟೇಟಸ್ 0 ಏನಕ್ಕೆ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಇನ್ನೂ ಕೂಡ ನಾವು ಡಾಕ್ಯುಮೆಂಟ್ಗಳನ್ನ ಪೋಸ್ಟ್ ಮಾಡಿಲ್ಲ. 1 ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ರೆ ಇಲ್ಲಿ NR ಸ್ಟೇಟಸ್ 1 ಅಂತ ತೋರಿಸುತ್ತೆ. 2 ಡಾಕ್ಯುಮೆಂಟ್ನ ಪೋಸ್ಟ್ ಮಾಡಿದ್ರೆ 2 ಅಂತ ತೋರಿಸುತ್ತೆ. ಡಾಕ್ಯುಮೆಂಟ್ ಪೋಸ್ಟ್ ಅಂದರೆ 2 ಬಿಲ್ ಬಂತು, ಆ ಬಿಲ್ನ ನೋಡಿಬಿಟ್ಟು ಅದನ್ನು ನಾವೇನು ಮಾಡ್ತೀವಿ, ಪೋಸ್ಟಿಂಗ್ ಮಾಡ್ತೀವಿ. ಅದೇ ಒಂದು ಡಾಕ್ಯುಮೆಂಟ್ ಟೈಪ್. ಎಷ್ಟು ನಾವು ಡಾಕ್ಯುಮೆಂಟ್ಸ್ಗಳನ್ನ ಪೋಸ್ಟ್ ಮಾಡ್ತೀವಿ ಇದು ನಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇಷ್ಟು ನೀವೇನು ಮಾಡಬೇಕು, ಇಲ್ಲಿ ನಾರ್ಮಲಿ ನೀವು ಟೈಪ್ ಮಾಡಿ ಏನು ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೇನಾಗುತ್ತೆ, ಡಾಕ್ಯುಮೆಂಟ್ ಟೈಪ್ ನಿಮ್ಮ ಕಂಪನಿಗೇನಾಗುತ್ತೆ ಡಿಫೈನ್ ಆಗುತ್ತೆ. ಅಗೇನ್ ನೀವು ಇದು ಮುಂದೆ ನಿಮ್ಮ ಡಾಕ್ಯುಮೆಂಟ್ನ ನೀವು ಪೋಸ್ಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಇದನ್ನು ಡಿಫೈನ್ ಮಾಡಿಲ್ಲ ಅಂದರೆ ಡಾಕ್ಯುಮೆಂಟ್ ಪೋಸ್ಟ್ ಮಾಡೋಕ್ಕಾಗಲ್ಲ, ಎರರ್ ತೋರಿಸುತ್ತೆ. ಸೊ ಹಾಗಾಗಿ ಪೋಸ್ಟಿಂಗ್ಗಿಂತ ಮುಂಚೆ ಈ ಕೆಲಸನ ನಾವು ಮಾಡ್ಕೋಬೇಕು. ಸೊ ಬೈ ಡಿಫಾಲ್ಟ್ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಇದು. ಸೊ ನೀವು ಇಲ್ಲಿ ಇಷ್ಟೇ ಸಿಂಪಲ್. ನಂಬರ್ ರೇಂಜ್ ಬಂದುಬಿಟ್ಟು 01 2026. ಇವಾಗ ನಾವಿರೋದು 1000. ಇಷ್ಟು ನಂಬರ್ ಬರಿಬೇಡಿ. 1000ಇಂದ 1999 ಅಥವಾ 10,000ಇಂದ 10,999 ಈ ಥರ ಬರೀರಿ. ಎಂಟರ್ ಕೀ ಪ್ರೆಸ್ ಮಾಡಿದೆ ಅದು 00 ತೊಗೊಳತ್ತೆ. ಇಲ್ಲೇನು ಎಡಿಟ್ ಮಾಡೋಕ್ಕೆ ಹೋಗ್ಬಿಡಿ, ಸಿಂಪಲ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವೇನಾದರೂ ನೆಕ್ಸ್ಟ್ ಇಲ್ಲಿ ಮುಗೀತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಇಯರಿಗೆ ಬಂದರೆ ಆವಾಗ ನಾವೇನು ಮಾಡ್ತೀವಿ, ಇಲ್ಲಿ 02 ಅಂತ ಮಾಡಿಬಿಟ್ಟು 2027 ಅಂತ ಮಾಡ್ತೀವಿ ಅಷ್ಟೇ. ಇದು ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕಿಂತ ನೆಕ್ಸ್ಟ್ ನಂಬರ್ ಏನಿರುತ್ತೆ ಆ ನಂಬರ್ನ ಡಿಫೈನ್ ಮಾಡ್ತೀವಿ. 1 ವರ್ಷದಲ್ಲಿ ನಾವು ಎಷ್ಟು ಪೋಸ್ಟಿಂಗ್ ಮಾಡ್ತೀವಿ ಒಂದು ನಂಬರ್ನ ಇಲ್ಲಿ ಡಿಸೈಡ್ ಮಾಡಿರೋದಷ್ಟೇ. ಸೊ ಎನಿಹೌ, ಸೊ ಬ್ಯಾಕ್ ಬನ್ನಿ. ಸೊ ಆಲ್ರೆಡಿ ನಾನು ಇದನ್ನು ಸೇವ್ ಮಾಡಿದ್ದೀನಿ. ಸೊ ಇಂಟರ್ವಲ್ಸಲ್ಲಿ ಹೋಗ್ಬಿಟ್ಟು ಅದನ್ನು ನಾವು ನೋಡ್ಬೋದು, ಇಲ್ಲಿಂದ ಬ್ಯಾಕ್ ಬರ್ಬೋದು. ಓಕೆ, ಸೊ ಇದು ನಮ್ಮ ಡಾಕ್ಯುಮೆಂಟ್ ಟೈಪ್ನ ಡಿಫೈನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಕನ್ಕ್ಲೂಷನ್, ಒಂದು ಸಮರಿ ಹೇಳೋದಾದರೆ, ಡಾಕ್ಯುಮೆಂಟ್ ಟೈಪ್ ನಥಿಂಗ್ ಬಟ್ ಅಕೌಂಟಿಂಗ್ ಪೋಸ್ಟ್ ಮಾಡಬೇಕಾದ್ರೆ ನಾವು ಮಾಡ್ತಾ ಇರುವಂತಹ ಅಕೌಂಟಿಂಗ್ ಅಥವಾ ಟ್ರಾನ್ಸಾಕ್ಷನ್ ಯಾವ ಟೈಪ್ ಅಂತ ಹೇಳ್ಬಿಟ್ಟು ಸ್ಯಾಪಿಗೆ ಡಾಕ್ಯುಮೆಂಟ್ ಟೈಪ್ ಕನ್ವೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವೆಂಡರಿಂದ ಪೇಮೆಂಟ್ ನಾನು ಇಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಒಂದು ಡಾಕ್ಯುಮೆಂಟ್ ಟೈಪ್. ಸಾರಿ ವೆಂಡರಿಗೆ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಒಂದು ಡಾಕ್ಯುಮೆಂಟ್ ಟೈಪ್. ಕಸ್ಟಮರಿಂದ ನಾನು ಪೇಮೆಂಟ್ ಇಸ್ಕೊಳ್ತಾ ಇದ್ದೀನಿ ಅಂದರೆ ಅದೇ ಡಾಕ್ಯುಮೆಂಟ್ ಟೈಪ್. ಅದು ಬೋತ್ ಡಿಫ್ರೆಂಟ್. ಒಂದದು ಇನ್ಕಮ್ ರಿಸೀವ್ ಆಗುತ್ತೆ, ಇನ್ನೊಂದು ಇನ್ಕಮ್ ನಾವು ಅಮೌಂಟ್ನ ಪೇ ಮಾಡ್ತೀವಿ. ಸೊ ಬೋತ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಸ್ಕರನೇ ಈ ಡಾಕ್ಯುಮೆಂಟ್ ಟೈಪ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದು ಬಿಟ್ಟು ಜನರಲ್ ಲೆಡ್ಜರ್ ಲೈಕ್ ಸ್ಯಾಲ್ರಿ ಬರುತ್ತೆ,
ಕರೆಂಟ್ ಬಿಲ್ ಬರುತ್ತೆ, ರೆಂಟ್ ಬರುತ್ತೆ, ಇದನ್ನೆಲ್ಲ ಪೋಸ್ಟ್ ಮಾಡೋಕ್ಕಂತಾನೆ ಒಂದು SA ಅಂತ ಹೇಳ್ಬಿಟ್ಟು ಒಂದು ಡಾಕ್ಯುಮೆಂಟ್ ಟೈಪ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದನ್ನು ನೀವು ಡಿಫೈನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕೆಲಸ ನಮ್ಮದು ಸ್ಟಾರ್ಟ್ ಆಗೋದೆ ಲೆಡ್ಜರ್ ಪೋಸ್ಟಿಂಗ್. ಸೊ ಈ 2 ಟಾಪಿಕ್ಸ್ ಅಗೇನ್ ನೀವು ಈ 15 ಟಾಪಿಕ್ಸ್ ಇಷ್ಟು ಕಂಪ್ಲೀಟ್ ಆಗಿದ್ದರೆ ನೀವು ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ ನಿಮ್ಮದು ಅಕೌಂಟಿಂಗ್ ಕೆಲಸ. ಐ ಮೀನ್ ನಾಳೆಯಿಂದ ಡೈರೆಕ್ಟ್ ನಮ್ಮದು ಅಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಕನ್ಫ್ಯೂಷನ್ ಇದೆಯಾ?